ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಪವರ್ಫುಲ್ ಮನಿ ಅಟ್ರಾಕ್ಷನ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮಗೇನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರೆ, ಅಫ್ಕೋರ್ಸ್ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಲಾಸ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಕೂಡ ಇದೆ ನಿಮಗೆ. ನಾನು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ದೀನಿ, ತುಂಬಾ ಸರಿ ಫಾಲೋ ಮಾಡಿದ್ದೀನಿ. ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇದೆಯಲ್ಲ, ಇದು ತುಂಬಾನೇ ಪವರ್ಫುಲ್. ಇದು ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ. ಹಾಗೇನೆ ನನಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದೇ ಒಂದು ಮ್ಯಾಜಿಕ್ ಅಂತ ನಮ್ಗೆಲ್ಲ ಗೊತ್ತಿದೆ. ಅದೊಂದು ಮಿರಾಕಲ್. ನಂಬಿದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ನಂಬಿಲ್ಲ ಅಂದ್ರೆ ನೀವೇನ್ ಅನ್ಕೊಂಡಿರ್ತೀರೋ ಅದೇ ನೆಗೆಟಿವ್ ರಿಸಲ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವು ನಂಬಿ ಬಿಡಿ, ಲಾ ಆಫ್ ಅಟ್ರಾಕ್ಷನ್ ಅಂತೂ ತನ್ನ ಕೆಲಸನ ಸದಾ ಮಾಡ್ತಾನೆ ಇರುತ್ತೆ. ಹೇಗೆ ಅಂದ್ರೆ ಲಾ ಆಫ್ ಗ್ರಾವಿಟಿ ತರ. ಲಾ ಆಫ್ ಗ್ರಾವಿಟಿ ನೀವು ಇದೆ ಅಂದ್ರೂ ಅದು ಕೆಲಸ ಮಾಡುತ್ತೆ, ನೀವು ಇಲ್ಲ ಅಂದ್ರೂ ಕೆಲಸ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಕೂಡ ನೀವು ನಂಬಿದ್ರು ಕೆಲಸ ಮಾಡುತ್ತೆ, ನೀವು ನಂಬಿಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಸೊ ಈ ಟೆಕ್ನಿಕ್ ಅನ್ನ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳೋದಿನ್ನೂ ಇಲ್ಲ ಅಲ್ವಾ. ಸೊ ನಂಬಿಕೆ ಇಟ್ಟು ಟ್ರೈ ಮಾಡಿ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಮನಿಯನ್ನ ನೀವು ಅಟ್ರಾಕ್ಟ್ ಮಾಡೇ ಮಾಡ್ತೀರಾ. ಮೊದಲನೇದಾಗಿ ನೀವು ಲೈಫಲ್ಲಿ ಮನಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ರೆ ಸದಾ ಹಣವನ್ನ ಗೌರವಿಸಬೇಕು. ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಬೇಕು. ಅಂದ್ರೆ ಅದನ್ನ ನೀವು ಹಾರ್ಮೋನಿಯಸ್ ಆಗಿ, ರೆಸ್ಪೆಕ್ಟ್ಫುಲ್ ಆಗಿ, ಲವ್ಫುಲ್ ಆಗಿ ಮನಿನ ನೋಡ್ಬೇಕು. ನೀವು ನೋಡಿರ್ತೀರಾ, ಯಾರಿಗಾದ್ರೂ ನೀವು ಗ್ರಾಟಿಟ್ಯೂಡ್ ಹೇಳಿದ್ರೆ, ರೆಸ್ಪೆಕ್ಟ್ ಮಾಡಿದ್ರೆ, ಅವರಿಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ, ಅದು ಮನುಷ್ಯರೇ ಆಗಿರ್ಲಿ ಅಥವಾ ಪ್ರಾಣಿಗಳೇ ಆಗಿರ್ಲಿ, ಅವರು ನಿಮ್ಮ ಹತ್ರ ಇರೋದಕ್ಕೆ, ನಿಮ್ ಜೊತೆ ಮಾತಾಡೋದಕ್ಕೆ, ನಿಮ್ಮನ್ನ ನೋಡೋದಕ್ಕೆ ನಿಮ್ಮ ಹತ್ರ ಆಕರ್ಷಿತರಾಗ್ತಾ ಇರ್ತಾರೆ. ಹಾಗೇನೆ ಹಣ ಕೂಡ. ಯಾವಾಗ ನೀವು ಹಣವನ್ನ ರೆಸ್ಪೆಕ್ಟ್ ಮಾಡ್ತಿರೋ, ಗ್ರಾಟಿಟ್ಯೂಡ್ ಇಟ್ಕೊಳ್ತಿರೋ ಇರೋಂಥ ಹಣಕ್ಕೆ, ಆಗ ಅದು ನಿಮ್ಮ ಹತ್ರ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಹಣದೊಂದಿಗೆ ನೀವು ಒಂದು ಒಳ್ಳೆ ಬಾಂಧವ್ಯವನ್ನ ಬೆಳೆಸ್ಕೋಬೇಕು. ಬಿಲ್ಡ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಮನಿ. ಹಣ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ₹100, ₹200, ₹500 ನೋಟ್ ಮಾತ್ರ ಅಲ್ಲ. ಸದಾ ಅದನ್ನ ನಾವೇನ್ ಮಾಡ್ತೀವಿ, ಒಂದು ಫಿಸಿಕಲ್ ಕರೆನ್ಸಿ ಅಂತಾನೆ ನೋಡ್ತಾ ಇರ್ತೀವಿ. ಆದ್ರೆ ಹಣ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ. ಇದನ್ನ ನೆನ್ಪಿಡ್ಕೋಬೇಕು ನೀವು. ಹಣದ ಜೊತೆಗೆ ಎಷ್ಟು ಒಳ್ಳೆಯ ರಿಲೇಶನ್ಶಿಪ್ ಅನ್ನ ನೀವು ಬಿಲ್ಡ್ ಮಾಡ್ಕೊಳ್ತೀರೋ, ಅಷ್ಟು ಅದು ನಿಮ್ಮ ಹತ್ರ ಜಾಸ್ತಿ ಬರ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ನೀವು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಿರೋ, ಕೇರ್ ಮಾಡ್ತಿರೋ, ಲವ್ ಮಾಡ್ತಿರೋ, ಅಷ್ಟು ಜಾಸ್ತಿ ನಿಮ್ಮ ಹತ್ರ ಅದು ಬರೋದಕ್ಕೆ ಇಷ್ಟಪಡುತ್ತೆ. ನಿಮ್ಮ ಹತ್ರ ಅದು ಸದಾ ಇರೋದಕ್ಕೆ ಇಷ್ಟಪಡುತ್ತೆ. ಈಗ ಈ ಟೆಕ್ನಿಕ್ ಅನ್ನ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ಮೊದಲು ನಿಮ್ಮ ಮೈಂಡು ಮತ್ತೆ ನಿಮ್ಮ ಮನಸ್ಸನ್ನ ನೀವು ಶಾಂತವಾಗಿ ಇಟ್ಕೋಬೇಕು. ಅದಕ್ಕೆ ಒಂದು 2 ನಿಮಿಷ, 5 ನಿಮಿಷ ಮೆಡಿಟೇಷನ್ ಅನ್ನ ಮಾಡಬೇಕು. ಅಂದ್ರೆ ಡೀಪ್ ಆಗಿ ಉಸಿರನ್ನ ತಗೊಂಡು ಡೀಪ್ ಆಗಿ ಉಸಿರನ್ನ ಬಿಡಬೇಕು. ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಬೇಕು. ಇದರಿಂದ ನಿಮ್ಮ ಮೈಂಡು ಸಂಪೂರ್ಣವಾಗಿ ಶಾಂತ ಆಗುತ್ತೆ ಮತ್ತೆ ಯೋಚನೆಗಳು ಕಡಿಮೆ ಆಗುತ್ತೆ ನಿಮಗೆ. ಯಾವಾಗ ಯೋಚನೆಗಳು ಕಡಿಮೆ ಆಗುತ್ತೆ, ಆಗ ಈಸಿಯಾಗಿ ನಾವು ಡಿವೈನ್ ಎನರ್ಜಿಯನ್ನ, ಅಂದ್ರೆ ಯೂನಿವರ್ಸ್ ಜೊತೆಗೆ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ. ಸೊ ಮೊದಲು ಮೈಂಡ್ ಅನ್ನ ಶಾಂತವಾಗಿ ಇಟ್ಕೋಬೇಕು. ವೈಬ್ರೇಷನ್ಸ್ ಅನ್ನ ತುಂಬಾ ಹೈ ಆಗಿ ಇಟ್ಕೋಬೇಕು. ಹ್ಯಾಪಿಯಾಗಿ ನೀವು ಫೀಲ್ ಮಾಡಬೇಕು. ಸೊ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ ನಿಮ್ಮ ಮನಸ್ಸನ್ನ, ನಿಮ್ಮ ಮೈಂಡ್ ಅನ್ನ ಶಾಂತ ಮಾಡ್ಕೊಂಡ್ಮೇಲೆ, ನಿಮ್ಮ ಹತ್ರ ಇರುವಂತ ಒಂದು ನೋಟ್ ಅನ್ನ ತಗೊಳ್ಳಿ. ಅದು ₹500 ಆಗಿರ್ಲಿ, ₹10 ಆಗಿರ್ಲಿ, ₹50 ಆಗಿರ್ಲಿ, ₹100 ಆಗಿರ್ಲಿ, ಯಾವ್ದು ನಿಮ್ಮ ಹತ್ರ ಇವಾಗಿದೆಯೋ ಅದನ್ನ ನೀವು ಕೈಯಲ್ಲಿ ಆ ನೋಟನ್ನ ಇಟ್ಕೋಬೇಕು. ನೋಟನ್ನ ಕೈಯಲ್ಲಿ ಹಿಡಿದು ಅದನ್ನ ಕ್ಲೀನ್ ಆಗಿ ಅದನ್ನ ನೋಡ್ಬೇಕು, ಸ್ಕ್ಯಾನ್ ಮಾಡ್ಬೇಕು. ಅಂದ್ರೆ ಪ್ರತಿಯೊಂದು ಅಕ್ಷರಗಳನ್ನ, ಪ್ರತಿಯೊಂದು ಚಿತ್ರಗಳನ್ನ, ಪ್ರತಿಯೊಂದು ನಂಬರ್ ಅನ್ನ ನೀವು ನಿಮ್ಮ ಕಣ್ಣಿಂದ ಸ್ಕ್ಯಾನ್ ಮಾಡ್ತಾ ಇರಬೇಕು. ಹೇಗೆ ಅಂದ್ರೆ ನಾವ್ ಹೇಳ್ತೀವಲ್ಲ ಗುರಾಯಿಸೋದು ಅಂತ, ಆ ತರ ನೋಟನ್ನ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಾ ಇರಬೇಕು. ಪ್ರತಿಯೊಂದು ಚಿಕ್ಕ ಅಕ್ಷರ, ಚಿತ್ರಗಳು, ನಂಬರು ಪ್ರತಿಯೊಂದನ್ನು ನೋಡ್ತಾನೆ ಇರಬೇಕು. ಎರಡೂ ಬದಿಯಲ್ಲಿ ನೀಟಾಗಿ ನೀವು ಆ ನೋಟನ್ನ ಕ್ಲಿಯರ್ ಆಗಿ ನೋಡ್ತಾ ಇರಬೇಕು. ಪ್ರತಿಯೊಂದು ಡೀಟೇಲ್ ಅನ್ನ ನೀವು ಗಮನಿಸಬೇಕು. ಇದರಲ್ಲಿ ಏನೇನ್ ಬರ್ದಿದೆ, ಯಾವ ಚಿತ್ರ ಇದೆ, ಪ್ರತಿಯೊಂದು ನೀವು ನೋಡ್ತಾ ಇರಬೇಕು. ಈ ನೋಟನ್ನ ನೋಡುವಾಗ ಒಂದು ಗ್ರಾಟಿಟ್ಯೂಡ್ ಫೀಲ್ ಮಾಡ್ಬೇಕು ನೀವು. ಲವ್ ಅನ್ನ ಫೀಲ್ ಮಾಡ್ಬೇಕು. ಒಳ್ಳೆ ಫೀಲಿಂಗ್ಸ್ ಅನ್ನ, ಒಳ್ಳೆ ಎನರ್ಜಿಯಿಂದ ಈ ನೋಟನ್ನ ನಿಮ್ಮ ಕೈಯಲ್ಲಿ ಹಿಡಿದು ಆ ಎನರ್ಜಿಯನ್ನ ನೀವು ಫೀಲ್ ಮಾಡಬೇಕು. ಲವ್ ಅನ್ನ ನೀವು ಫೀಲ್ ಮಾಡಬೇಕು. ಹಣದೊಂದಿಗೆ ನೀವು ಪ್ರೀತಿಯನ್ನ ಜನರೇಟ್ ಮಾಡ್ಕೋಬೇಕು. ಅಂದ್ರೆ ಲವ್ ಫಾರ್ ಮನಿ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನೀವಿಲ್ಲಿ ಜನರೇಟ್ ಮಾಡಬೇಕು. ಈ ನೋಟನ್ನ ನೋಡ್ತಾ ನೋಡ್ತಾ ಎಮೋಷನ್ಸು, ಹ್ಯಾಪಿನೆಸ್ಸು, ಪ್ರೀತಿ ಬರಬೇಕು. ಹೇಗೆ ಅಂದ್ರೆ ಮುದ್ದಾದ ಮಗುನ ನಾವು ಕೈಯಲ್ಲಿ ಇಟ್ಕೊಂಡಾಗ ಅದನ್ನ ನೋಡ್ತಾ ಇದ್ರೆ ನಮಗೆ ಹೇಗೆ ಪ್ರೀತಿ ಉಕ್ಕಿ ಬರುತ್ತಲ್ವಾ, ಅದೇ ರೀತಿ ಮನಿ ಮೇಲೆ ನಿಮಗೆ, ದುಡ್ಡಿನ ಮೇಲೆ ನಿಮಗೆ ಪ್ರೀತಿ ಜನರೇಟ್ ಆಗ್ಬೇಕು. ಪೂರಾ ಎಕ್ಸೈಟ್ಮೆಂಟ್ ಇಂದ ಹಣದೊಂದಿಗೆ ಮಾತಾಡ್ಬೇಕು ನೀವು. ಈ ನೋಟಿನ ಸ್ಮೆಲ್ ಕೂಡ ನೀವು ನೋಡ್ಬೋದು. ಸ್ಮೆಲ್ ಆಫ್ ಮನಿಯನ್ನ ನೀವು ಫೀಲ್ ಮಾಡ್ಬೇಕಾಗತ್ತೆ. ಈ ಎಲ್ಲಾ ಭಾವನೆಗಳು ಗ್ರಾಟಿಟ್ಯೂಡ್ ನೊಂದಿಗೆ ನೀವು ಫೀಲ್ ಮಾಡ್ಬೇಕು. ಬಟ್ ನೆನ್ಪಿಡ್ಕೊಳ್ಳಿ, ಗ್ರೀಡಿಯಾಗಿ ಅಂದ್ರೆ ದುರಾಸೆಯಿಂದ ನೀವು ಆ ಫೀಲ್ ಮಾಡಬಾರ್ದು. ನೆಗೆಟಿವ್ ಎನರ್ಜಿ ಇರಬಾರ್ದು. ಯಾವುದೇ ಕಾರಣಕ್ಕೂ ನೆಗೆಟಿವ್ ಫೀಲಿಂಗ್ಸ್ ಅಂತೂ ಮೊದಲೇ ಇರಬಾರ್ದು. ಪಾಸಿಟಿವ್ ಎನರ್ಜಿ ಇಟ್ಕೊಂಡು ಪಾಸಿಟಿವ್ ಫೀಲ್ ಮಾಡ್ತಾ ಹ್ಯಾಪಿಯಾಗಿ ಸಂತೋಷದಿಂದ ಈ ನೋಟನ್ನ ನೀವು ನೋಡ್ತಾ ಇರಬೇಕು. ಈ ನೋಟಿನ ಟೆಕ್ಸ್ಚರ್ ಇದೆಯಲ್ಲ, ಅದನ್ನ ನೀವು ಫೀಲ್ ಮಾಡಿ. ಅಂದ್ರೆ ಇದನ್ನ ಮುಟ್ಟಿದಾಗ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಫೀಲ್ ಮಾಡಿ. ಒಟ್ಟಲ್ಲಿ ಪೂರಾ ಎಮೋಷನ್ಸ್, ಪೂರಾ ಫೀಲಿಂಗ್ಸ್ ಜೊತೆಗೆ
ಈ ನೋಟನ್ನ ನೀವು ನೋಡ್ತಾನೆ ಇರಬೇಕು. ಅದ್ರ ಜೊತೆಗೆ ಒಂದು ರಿಲೇಶನ್‌ಶಿಪ್ ಅನ್ನ ನೀವು ಬಿಲ್ಡ್ ಮಾಡ್ತಾ ಇರಬೇಕು. ಹೀಗೆ 2-3 ನಿಮಿಷ ಅಥವಾ ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು ಈ ನೋಟಿನ ಜೊತೆಗೆ ನೀವು ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕು. ಅದನ್ನ ಫೀಲ್ ಮಾಡಬೇಕು. ಅದರ ಜೊತೆಗೆ ಒಂದು ಬಾಂಧವ್ಯವನ್ನ ಬೆಳೆಸ್ಕೋಬೇಕು. ನಂತರ ನಿಮ್ಮೆರಡೂ ಕಣ್ಣುಗಳನ್ನ ಮುಚ್ಚಿ, ಎರಡೂ ಕಣ್ಣುಗಳನ್ನ ಕ್ಲೋಸ್ ಮಾಡಿ, ನೋಟನ್ನ ನೋಡಿದ್ರಲ್ವಾ ನೀವು, ಅದನ್ನ ವಿಜುವಲೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಹ್ಯಾಪಿ ಮತ್ತೆ ಎಕ್ಸೈಟ್ಮೆಂಟ್ ಇಂದ ಆ ನೋಟಲ್ಲಿ ಇದ್ದಂತಹ ಪ್ರತಿಯೊಂದು ಚಿತ್ರ, ನಂಬರು, ಅಕ್ಷರ ಎಲ್ಲವನ್ನ ನೀವು ಇಮ್ಯಾಜಿನ್ ಮಾಡ್ತಾ ಇರಿ ನಿಮ್ಮ ಮನಸ್ಸಲ್ಲಿ. ವಿಜುವಲೈಸ್ ಮಾಡುವಾಗ ಲವ್ ಫಾರ್ ಮನಿ, ಗ್ರಾಟಿಟ್ಯೂಡು, ಅಟ್ಯಾಚ್ಮೆಂಟ್ ಫಾರ್ ಮನಿ. ಅಟ್ಯಾಚ್ಮೆಂಟ್ ಫಾರ್ ಮನಿ ತುಂಬಾ ತುಂಬಾ ಇಂಪಾರ್ಟೆಂಟು. ಈ ತರಹದ ಫೀಲಿಂಗ್ಸ್ ಅನ್ನ ನೀವು ಇಟ್ಕೋಬೇಕಾಗತ್ತೆ. ಹೀಗೆ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಪಾಸಿಟಿವ್ ಮನಿ ಅಫರ್ಮೇಷನ್ಸ್ ಅನ್ನ ಹೇಳ್ಕೋಬೇಕು. ಹೇಗೆ ಅಂದ್ರೆ, ಬೇಕಿದ್ರೆ ಬರೆದಿಟ್ಕೊಳ್ಳಿ ಇದನ್ನ. ಐ ಲವ್ ಮನಿ, ಮನಿ ಲವ್ಸ್ ಮೀ ಬ್ಯಾಕ್. ಹಣ ನನ್ನನ್ನ ಪ್ರೀತಿಸುತ್ತೆ, ನಾನು ಹಣವನ್ನ ಪ್ರೀತಿಸ್ತೀನಿ. ಹಣದ ಜೊತೆ ನನಗೆ ಒಂದು ಡೀಪ್ ಕನೆಕ್ಷನ್ ಇದೆ. ಹಣದೊಂದಿಗೆ ನಾನು ಪ್ರೀತಿಯಿಂದ ಕನೆಕ್ಟ್ ಆಗಿದ್ದೀನಿ. ನಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಏನಿದೆ, ಕನೆಕ್ಷನ್ ಏನಿದೆ, ಅದು ತುಂಬಾ ಡೀಪ್ ಆಗಿದೆ. ನಾನು ಹಣವನ್ನ ಪ್ರೀತಿಸ್ತೀನಿ, ಹಣ ನನ್ನನ್ನ ಪ್ರೀತಿಸುತ್ತೆ. ಐ ಲವ್ ಮನಿ, ಮನಿ ಲವ್ಸ್ ಮೀ ಬ್ಯಾಕ್. ಈ ರೀತಿಯಾಗಿ ನೀವು ಮನಿ ಅಫರ್ಮೇಷನ್ಸ್ ಅನ್ನ ಪೂರಾ ಎಮೋಷನ್ಸು, ಫೀಲಿಂಗ್ಸು, ಹ್ಯಾಪಿನೆಸ್ ಜೊತೆಗೆ ಹೇಳ್ಕೋಬೇಕು. ಒಬ್ಬರೇ ಇದ್ರೆ ಜೋರಾಗಿ ಹೇಳ್ಕೊಳ್ಳಿ, ಇಲ್ಲಾಂದ್ರೆ ಮನಸ್ಸಲ್ಲಿ ರಿಪೀಟ್ ಮಾಡ್ತಾನೆ ಇರಿ. 5ರಿಂದ 10 ನಿಮಿಷ ನೀವು ಈ ಮನಿ ಅಫರ್ಮೇಷನ್ಸ್ ಅನ್ನ ರಿಪೀಟ್ ಮಾಡ್ತಾ ಇರಿ. ಇದರಿಂದ ಏನಾಗುತ್ತೆ, ಒಂದು ಹೈ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಿಮಗೆ. ಹಣ ಜೊತೆಗೆ ಪ್ರೀತಿಯ ಒಂದು ಕನೆಕ್ಷನ್ ಏನಿದೆಯಲ್ಲ, ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಹೇಳ್ಕೊಳ್ಳಿ, ಹಣ ನನ್ನನ್ನ ತುಂಬಾ ಪ್ರೀತಿಸುತ್ತೆ. ನಾವಿಬ್ಬರು ಒಂದು ಸುಂದರವಾದ ಸಂಬಂಧವನ್ನು ಹೊಂದಿದ್ದೀವಿ. ನಾವಿಬ್ಬರು ಡೀಪ್ ಆಗಿ ಕನೆಕ್ಟ್ ಆಗಿದ್ದೀವಿ. ಇದನ್ನ ನಿಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನೀವು ಹೇಳ್ಕೊಳ್ತಾನೆ ಇರಿ, ರಿಪೀಟ್ ಮಾಡ್ತಾನೆ ಇರಿ. ಮನಿ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಂಡ್ಮೇಲೆ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಂಡೇ ಇರಿ. ಕ್ಲೋಸ್ ಮಾಡಿಕೊಂಡು ಇಮ್ಯಾಜಿನೇಷನ್ ಮಾಡಬೇಕು, ನೀವು ವಿಜುವಲೈಸ್ ಮಾಡಬೇಕು. ನೀವು ಎಲ್ಲೋ ಪಾರ್ಕಲ್ಲಿ ಹೋಗ್ತಾ ಇದ್ದೀರಾ, ಮೇಲೆ ನೋಡ್ತಾ ಇದ್ದೀರಾ, ಆಕಾಶದತ್ತ ನೋಡ್ತಾ ಇದ್ದೀರಾ. ಆಕಾಶದಿಂದ ಹಣ ನಿಮ್ಮ ಮೇಲೆ ಬೀಳ್ತಾ ಇದೆ. ತುಂಬಾ ಹಣವನ್ನ ನೀವು ನೋಡ್ತಾ ಇದ್ದೀರಾ. ಇದನ್ನ ನೀವು ವಿಜುವಲೈಸ್ ಮಾಡಬೇಕು, ಫೀಲ್ ಮಾಡಬೇಕು. ಈಗ ನೀವು ಕೂತಿರೋ ಜಾಗದಲ್ಲೇ ಬೇಕಿದ್ರೆ ವಿಜುವಲೈಸ್ ಮಾಡಿ. ನಿಮ್ಮ ಸುತ್ತ ಹಣ ಬೀಳ್ತಾ ಇದೆ, ನಿಮ್ಮ ಮೇಲೆ ಹಣ ಬೀಳ್ತಾ ಇದೆ. ಅದನ್ನ ನೀವು ಕಣ್ಣು ಮುಚ್ಕೊಂಡು ಇಮ್ಯಾಜಿನೇಷನ್ ಮಾಡಬೇಕು. ಎಲ್ಲಿ ನೋಡಿದ್ರು ಹಣನೇ ತುಂಬಿರೋ ಹಾಗೆ ನೀವು ವಿಜುವಲೈಸ್ ಮಾಡಬೇಕು. ಅದನ್ನ ನೀವು ಫೀಲ್ ಮಾಡಬೇಕು. ಮೇಲೆ ನಿಮ್ಮ ಮೇಲೆ ಕೂಡ ಹಣ ಬೀಳ್ತಾ ಇದೆ ಆಕಾಶದಿಂದ. ಯೂನಿವರ್ಸ್ ನಿಮ್ಮ ಮೇಲೆ ಹಣದ ಮಳೆಯನ್ನ ಸುರಿಸ್ತಾ ಇದೆ. ಫೀಲ್ ಮಾಡಿ. ಈಗ ನಿಮಗೆ ಯಾವುದೇ ಒಂದು ಹಣದ ಸಮಸ್ಯೆ ಇಲ್ಲ, ಯಾವುದೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ಯಾವುದೇ ಟೆನ್ಷನ್ ಕೂಡ ನಿಮಗಿಲ್ಲ. ಆರಾಮಾಗಿ ಲೈಫನ್ನ ಲಕ್ಸುರಿಯಸ್ ಆಗಿ ನೀವು ಮಾಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಬೇಕು. ವಿಜುವಲೈಸೇಷನ್ ಟೆಕ್ನಿಕ್ ಇದೆಯಲ್ಲ, ತುಂಬಾ ತುಂಬಾ ಪವರ್ಫುಲ್ ಟೆಕ್ನಿಕ್ ಇದು. ನೀವು ಫೀಲ್ ಮಾಡಬೇಕು. ಮನಿ ಫ್ಲೋ ನಿಮಿಷದಿಂದ ನಿಮಿಷಕ್ಕೆ, ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇರೋ ಹಾಗೆ ನೀವು ವಿಜುವಲೈಸ್ ಮಾಡ್ತಾ ಇರಬೇಕು. ನಂತರ ನೀವು ಎರಡೂ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಂಡೇನೆ ಆಕಾಶದತ್ತ ಅಂದ್ರೆ ಬ್ರಹ್ಮಾಂಡದತ್ತ ನೋಡಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಪವರ್ಫುಲ್ ಮಂತ್ರವನ್ನ 3 ಸರಿ ಅಥವಾ 11 ಸರಿ ರಿಪೀಟ್ ಮಾಡಬೇಕು. ಯಾವುದು ಅಂದ್ರೆ, ಯೂನಿವರ್ಸ್ಗೆ ಅನಂತ ಅನಂತ ಧನ್ಯವಾದಗಳು. ನಾನು 24 ಗಂಟೆ ಒಳಗೆ ಅನ್ಎಕ್ಸ್ಪೆಕ್ಟೆಡ್ ಹಣವನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಓಪನ್ ಆಗಿದ್ದೀನಿ, ರೆಡಿ ಆಗಿದ್ದೀನಿ. ಅಂದ್ರೆ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಓಪನ್ ಅಂಡ್ ರೆಡಿ ಟು ರಿಸೀವ್ ಮನಿ ಇನ್ 24 ಅವರ್ಸ್ ಅನ್ಎಕ್ಸ್ಪೆಕ್ಟೆಡ್ಲಿ. ಇದನ್ನ 11 ಸರಿ ಹೇಳ್ಕೊಳ್ಳಿ, ಇಲ್ಲ 3 ಸರಿ ಹೇಳ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಇದನ್ನ ನೀವು ಫೀಲಿಂಗ್ಸ್ ಜೊತೆಗೆ, ಹ್ಯಾಪಿಯಾಗಿ, ಎಮೋಷನ್ಸ್ ಜೊತೆಗೆ 11 ಸಾರಿ ಅಥವಾ 3 ಸರಿ ಇದನ್ನ ನೋಟನ್ನ ನಿಮ್ಮ ಕೈಯಲ್ಲಿ ಹಿಡಿದು ಕಣ್ಣುಗಳನ್ನ ಮುಚ್ಚಿ ಇದನ್ನ ಹೇಳ್ಕೊಳ್ಳಿ. ನೆಕ್ಸ್ಟ್ ನೀವು ವಿಜುವಲೈಸ್ ಮಾಡಬೇಕು, ಹಣ ನಿಮಗೆ ಸಿಕ್ಕಿದೆ ಅಂತ. ಅಂದ್ರೆ ಅದು ನಿಮಗೆ ಯಾವುದೇ ರೂಪದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರಬಹುದು. ಅಂದ್ರೆ ಮೊಬೈಲ್ ಅಲ್ಲಿ ಮೆಸೇಜ್ ಬಂದಿರುತ್ತೆ, ನಿಮಗೆ ಕ್ಯಾಶ್ ಬಂದಿರಬಹುದು, ಇಲ್ಲ ಸ್ಯಾಲರಿಯಲ್ಲಿ ಹೈಕ್ ಆಗಿರ್ಬೋದು. ಆಗ ನೀವು ಕೊಟ್ಟಿರುವಂತಹ ಸಾಲ ಬಡ್ಡಿ ಸಮೇತ ನಿಮಗೆ ವಾಪಸ್ ಬಂದಿರೋ ಹಾಗೆ ನೀವು ವಿಜುವಲೈಸ್ ಮಾಡಬೇಕು, ಇಮ್ಯಾಜಿನೇಷನ್ ಮಾಡಬೇಕು. ಈಗ ನೀವು ಕಣ್ಣುಗಳನ್ನ ಓಪನ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಹಾಗೆ ಈ ನೋಟನ್ನ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ, ಈ ನೋಟನ್ನ ನೋಡ್ತಾ ನೋಡ್ತಾ ಹೇಳಿ, ಐ ಲವ್ ಮನಿ, ಐ ಲವ್ ಮನಿ, ಐ ಲವ್ ಮನಿ. ಈ ನೋಟನ್ನ ನೀವು ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೋಬಹುದು, ಇಲ್ಲ ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ. ಟ್ರೈ ಮಾಡಿ 24 ಗಂಟೆ ಆ ನೋಟನ್ನ ಖರ್ಚು ಮಾಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು ದಿನ ನಿಮ್ ಜೊತೆ ಅದನ್ನ ಇಟ್ಕೊಳ್ಳಿ. ಯಾಕೆಂದ್ರೆ ಈ ನೋಟಲ್ಲಿ ಈಗ ನೀವು ಪಾಸಿಟಿವ್ ಎನರ್ಜಿಯನ್ನ ಹಾಕಿದಿರಲ್ವಾ, ಚಾರ್ಜ್ ಮಾಡಿದಿರಲ್ವಾ, ಸೊ ನಿಮ್ಮ ಹತ್ರ ಆ ಎನರ್ಜಿ 24 ಗಂಟೆ ಇರ್ಬೇಕಂದ್ರೆ ಒಂದು ದಿನ ನಿಮ್ಮ ಜೊತೆ ಅದು ಹಾಗೆ ಇರಬೇಕು. ಕೊನೆಯಲ್ಲಿ ಇಂಪಾರ್ಟೆಂಟ್ ಟಿಪ್ ಅನ್ನ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಡೌಟ್ ಅನ್ನ ಮಾಡಬಾರ್ದು, ನೆಗೆಟಿವ್ ಎನರ್ಜಿಯನ್ನ ಕಳಿಸಬಾರ್ದು. ಯಾಕೆಂದ್ರೆ ಮನಿಗೆ ನೀವು ನೆಗೆಟಿವ್ ಎನರ್ಜಿಯನ್ನ ಕಳಿಸ್ಬಿಟ್ರೆ ಇದು ನಿಮ್ಮಿಂದ ಸದಾ ದೂರ ಹೋಗೋದಕ್ಕೆ ನೋಡ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಯಾವಾಗ್ಲೂ ಗ್ರಾಟಿಟ್ಯೂಡ್ ಫೀಲ್ ಮಾಡಬೇಕು, ಲವ್ ಫೀಲ್ ಮಾಡಬೇಕು. ನೀವು ಇದರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯವನ್ನ ಬೆಳೆಸ್ಕೋಬೇಕು. ನೆಗೆಟಿವ್ ಫೀಲ್ ಮಾಡಿದ್ರೆ, ಡೌಟು ಅಥವಾ ಏನೋ ಒಂದು ನೆಗೆಟಿವ್ ಫೀಲಿಂಗ್ಸ್ ನಿಮ್ಮಲ್ಲಿದ್ರೆ ಖಂಡಿತ ಈ ಟೆಕ್ನಿಕ್ ಯಾವ ಕಾರಣಕ್ಕೂ ವರ್ಕ್ ಆಗಲ್ಲ. ಸೊ ಪಾಸಿಟಿವ್ ಆಗಿರಿ, ಸಂಪೂರ್ಣವಾಗಿ ನಂಬಿಕೆ ಇಡಿ ಬ್ರಹ್ಮಾಂಡದ ಮೇಲೆ, ಭಗವಂತನ ಮೇಲೆ. ನೀವು ಯಾವ ದೇವರನ್ನ ನಂಬ್ತೀರಾ
ಆ ದೇವರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಟೆಕ್ನಿಕ್ ಅನ್ನ ಮಾಡಿ. ಈಗ ನೀವು ಕಂಪ್ಲೀಟ್ ಆಗಿ ಈ ಪ್ರೋಸೆಸ್ ಅನ್ನ ಮಾಡಿದ ನಂತರ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ, ಮಿರಾಕಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಲಾಜಿಕ್ ಅನ್ನ ಬಿಟ್ರೆ ಮಾತ್ರ ಮಿರಾಕಲ್ಸ್ ಆಗೋದು, ಮ್ಯಾಜಿಕ್ ಸ್ಟಾರ್ಟ್ ಆಗೋದು. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಹಣವನ್ನ ಖಂಡಿತ ನೋಡೇ ನೋಡ್ತೀರಾ 24 ಗಂಟೆಯಲ್ಲಿ, ಅದು ಯಾವುದೇ ಫಾರ್ಮ್ ಅಲ್ಲಿ ಆಗಿರ್ಬೋದು. ಸೊ ಮ್ಯಾನಿಫೆಸ್ಟ್ ಮಾಡಿ, ಹಣವನ್ನ ಅಟ್ರಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.